ನಮಸ್ತೆ ಫ್ರೆಂಡ್ಸ್, ಪಾಲಿಟಿನಲ್ಲಿ ಸೆಕೆಂಡ್ ವಿಡಿಯೋ. ಟಾಪಿಕ್ ಯಾವುದು ಅಂತಂದರೆ ಡಿಫ್ರೆನ್ಸ್ ಬಿಟ್ವೀನ್ ಫೆಡರಲ್ ಸಿಸ್ಟಮ್ ಆ್ಯಂಡ್ ಯೂನಿಟರಿ ಸಿಸ್ಟಮ್. ಒಕ್ಕೂಟ ವ್ಯವಸ್ಥೆ ಮತ್ತು ಏಕಾತ್ಮಕ ವ್ಯವಸ್ಥೆ, ಅವೆರಡರ ನಡುವೆ ಇರೋ ಡಿಫ್ರೆನ್ಸ್ ಏನು, ಇಂಡಿಯನ್ ಗೌರ್ಮೆಂಟ್ ಯಾವ ರೀತಿ ಸರ್ಕಾರವನ್ನು ಅಳವಡಿಸ್ಕೊಂಡಿದೆ ಅನ್ನೋ ಸಂಬಂಧಪಟ್ಟಂಗೆ ಇವತ್ತು ಮಾತಾಡೋಣ. ಓಕೆ, ಸೊ ಫೆಡರಲ್ ಸಿಸ್ಟಮ್ ಅಂತಂದರೆ ಯಾವ ರೀತಿ ಇರುತ್ತೆ ಅಂತಂದರೆ ನ್ಯಾಷನಲ್ ಗೌರ್ಮೆಂಟ್ ಮತ್ತು ರೀಜನಲ್ ಗೌರ್ಮೆಂಟ್ ಅಂತ ಎರಡು ರೀತಿ ಗೌರ್ಮೆಂಟ್ ಇರ್ತವೆ. ಓಕೆ, ಈಗ ನಾವೇನು ಇಂಡಿಯಾದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತ ಕರಿತೀವಲ್ಲ, ಅದೇ ರೀತಿ ನ್ಯಾಷನಲ್ ಗೌರ್ಮೆಂಟ್ ಮತ್ತು ರೀಜನಲ್ ಗೌರ್ಮೆಂಟ್ ಎರಡು ಸರ್ಕಾರ ಇರ್ತವೆ. ಎರಡೂ ಸರ್ಕಾರಗಳು ಸಂವಿಧಾನದಿಂದ ನೇರವಾಗಿ ಅಧಿಕಾರವನ್ನು ಪಡ್ಕೊಂಡಿರ್ತವೆ. ಸೊ ಈ ಥರ ಇದ್ದರೆ ಅದನ್ನು ಫೆಡರಲ್ ಗೌರ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಯೂನಿಟರಿ ಸಿಸ್ಟಮ್ ಅಂತಂದ್ರೇನು? ಏಕಾತ್ಮಕ. ನೋಡಿ, ಏಕ ಅಂದರೆ ಒಂದು ಅಂತ ಅಂದರೆ ಆ ಕಂಟ್ರಿಗಳಲ್ಲಿ ಯೂನಿಟರಿ ಸಿಸ್ಟಮ್ ಇರುವಂಥ ದೇಶಗಳಲ್ಲಿ ಒಂದೇ ಸರ್ಕಾರ ಇರುತ್ತೆ, ಅದು ನ್ಯಾಷನಲ್ ಗೌರ್ಮೆಂಟ್. ಅದೊಂದೇ ಸಂವಿಧಾನದಿಂದ ಅಧಿಕಾರವನ್ನು ಪಡ್ಕೊಂಡಿರುತ್ತೆ. ಇನ್ನು ರಾಜ್ಯಗಳು ಅನ್ನೋ ಕಾನ್ಸೆಪ್ಟಲ್ಲಿ ಬರೋದಿಲ್ಲ. ಓಕೆ, ಇದು ಫಂಡಮೆಂಟಲ್ ಡಿಫ್ರೆನ್ಸು ಫೆಡರಲ್ ಸಿಸ್ಟಮ್ಗೂ ಮತ್ತು ಯೂನಿಟರಿ ಸಿಸ್ಟಮ್ಗೆ. ಫೆಡರಲ್ ಸಿಸ್ಟಮ್ನ ಯಾವ ಕಂಟ್ರಿಗಳು ಅಳವಡಿಸ್ಕೊಂಡಿದ್ದಾವೆ ಅಂತ ನೋಡಿದ್ರೆ ಇಂಡಿಯಾದಲ್ಲಿ ಕೂಡ ಫೆಡರಲ್ ಸಿಸ್ಟಮ್ ಸ್ವಲ್ಪ ಚೇಂಜ್ ಬರುತ್ತೆ, ನೆಕ್ಸ್ಟ್ ಹೇಳ್ತೀನಿ. ಸೊ ಫೆಡರಲ್ ಅಂತ ಹೇಳ್ಬೋದು. ಮತ್ತು ಅಮೇರಿಕಾ, ಓಕೆ, ಕೆನಡಾ, ಆಸ್ಟ್ರೇಲಿಯಾ, ಸೊ ಇದೆಲ್ಲ ಫೆಡರಲ್ ಸಿಸ್ಟಮ್ ಅಳವಡಿಸ್ಕೊಂಡಿರುವಂಥ ಕಂಟ್ರಿಗಳು. ಇನ್ನು ಯೂನಿಟರಿ ಸಿಸ್ಟಮ್ನ ಅಳವಡಿಸ್ಕೊಂಡಿರೋ ಕಂಟ್ರಿಗಳು ಯಾವುದು ಅಂತ ಹೇಳಿದ್ರೆ ಚೀನಾ, ಜಪಾನ್, ಫ್ರಾನ್ಸ್. ಓಕೆ, ಇಲ್ಲೆಲ್ಲ ನಾವು ಏಕಾತ್ಮಕ ವ್ಯವಸ್ಥೆಯನ್ನು ನೋಡ್ಬೋದು. ಬ್ರಿಟನ್ ಕೂಡ ಏಕಾತ್ಮಕ ವ್ಯವಸ್ಥೆಯಲ್ಲೇ ಬರುತ್ತೆ. ಓಕೆ, ಸೊ ಈಗ ಇದರ ಫೀಚರ್ಸ್ ಏನಿರುತ್ತೆ ಅಂತ ನೋಡೋಣ. ನೋಡಿ, ಇಂಡಿಯಾ ಯಾವ ರೀತಿ ಇದೆ ಅಂತ ನಾವು ನೋಡೋದಾದರೆ ಯೂನಿಟರಿ ಫೀಚರ್ ಬರುತ್ತಾ ಅಥವಾ ಫೆಡರಲ್ ಸಿಸ್ಟಮಲ್ಲಿ ಬರುತ್ತಾ ಅಂತ ನೋಡೋದಾದರೆ ಇಂಡಿಯಾ ಎರಡನ್ನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ. ಇಂಡಿಯಾ ಕಂಪ್ಲೀಟಾಗಿ ಫೆಡರಲ್ಲೂ ಅಲ್ಲ, ಕಂಪ್ಲೀಟಾಗಿ ಯೂನಿಟರಿ ಸಿಸ್ಟಮು ಅಲ್ಲ. ಫೆಡರಲ್ ಗೌರ್ಮೆಂಟಲ್ಲಿ ಇರಬೇಕಾದಂಥ ಕೆಲವೊಂದು ಫೀಚರ್ನೂ ಅಳವಡಿಸ್ಕೊಂಡಿದೆ, ಯೂನಿಟರಿ ಸಿಸ್ಟಮ್ ಇರುವಂಥ ಕೆಲವೊಂದು ಫೀಚರ್ನೂ ಅಳವಡಿಸ್ಕೊಂಡಿದೆ. ಸೊ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದೆ. ಅದಕ್ಕೋಸ್ಕರ ಇಂಡಿಯನ್ ಗೌರ್ಮೆಂಟ ಕ್ವಾಸಿ ಫೆಡರಲ್ ಅಂತ ಕರೀತಾರೆ. ಅರೆ ಒಕ್ಕೂಟ ಅಂದರೆ ಕಂಪ್ಲೀಟಾಗಿ ಒಕ್ಕೂಟ ವ್ಯವಸ್ಥೆನೂ ಅಲ್ಲ, ಕಂಪ್ಲೀಟಾಗಿ ಏಕಾತ್ಮಕ ವ್ಯವಸ್ಥೆನೂ ಅಲ್ಲ. ಅದಕ್ಕೆ KC ವೇರ್ ಅನ್ನೋ ಒಂದೊಬ್ಬ ಸಂವಿಧಾನ ತಜ್ಞ ಭಾರತೀಯ ಸರ್ಕಾರಿ ವ್ಯವಸ್ಥೆಯನ್ನು ಕಂಪ್ಲೀಟಾಗಿ ಫೆಡರಲ್ ಅಂತಲೂ ಹೇಳೋದಿಲ್ಲ, ಯೂನಿಟರಿ ಅಂತಲೂ ಹೇಳೋದಿಲ್ಲ, ಎರಡು ಫೀಚರ್ಸ್ಗಳು ಇರುವಂಥ ಕ್ವಾಸಿ ಫೆಡರಲ್ ಅಂತ ಹೇಳ್ತಾರೆ. ಯಾರು? KC ವೇರ್ ಅನ್ನೋ ಒಬ್ಬ ಸಂವಿಧಾನ ತಜ್ಞ. ಓಕೆ, ಸೊ ಈಗ ಫೀಚರ್ಸ್ ನೋಡೋಣ. ಭಾರತೀಯ ಸಂವಿಧಾನ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರುವಂಥ ಯಾವ ಲಕ್ಷಣಗಳನ್ನ ಅಳವಡಿಸ್ಕೊಂಡಿದೆ, ಏಕಾತ್ಮಕ ವ್ಯವಸ್ಥೆ ಸರ್ಕಾರ ಇರುವಂಥ ಅಲ್ಲಿರುವಂಥ ಲಕ್ಷಣಗಳನ್ನ ಯಾವ್ಯಾವುದನ್ನು ಅಳವಡಿಸ್ಕೊಂಡಿದೆ ಅನ್ನೋದನ್ನ ಎರಡನ್ನೂ ನಾನು ಹೇಳ್ತೀನಿ. ಓಕೆ, ಭಾರತ ಸಂವಿಧಾನದಲ್ಲಿ ಎರಡು ಸ್ಟ್ರಕ್ಚರಲ್ಲಿರುವಂಥ ಫೀಚರ್ನ ಅಳವಡಿಸ್ಕೊಂಡಿರುವಂಥ ಲಕ್ಷಣಗಳನ್ನ ಇವಾಗ ಡಿಸ್ಕಸ್ ಮಾಡೋಣ. ಓಕೆ, ಸೊ ಅದರಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಫಸ್ಟ್ ಫೀಚರ್ ಡ್ಯುಯಲ್ ಗೌರ್ಮೆಂಟ್, ದ್ವಿಸರ್ಕಾರ ಪದ್ಧತಿ. ದ್ವಿ ಅಂದರೆ ಎರಡು, ದ್ವಿಸರ್ಕಾರ ಇರುತ್ತೆ. ಎಲ್ಲಿರುತ್ತೆ ಎರಡು ಸರ್ಕಾರಗಳು? ನ್ಯಾಷನಲ್ ಲೆವೆಲಲ್ಲಿ ಒಂದು ಸರ್ಕಾರ ಇರುತ್ತೆ, ರೀಜನಲ್ ಲೆವೆಲಲ್ಲಿ ಒಂದು ಸರ್ಕಾರ ಇರುತ್ತೆ. ಅದನ್ನು ಇಂಡಿಯಾದಲ್ಲಿ ಏನಂತ ಕರಿತೀವಿ ನಾವು? ಸೆಂಟ್ರಲಲ್ಲಿ ಕೇಂದ್ರ ಸರ್ಕಾರ ಅಂತ ಕರಿತೀವಿ, ರೀಜನಲ್ ಲೆವೆಲಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಂತ ಕರಿತೀವಿ, ರಾಜ್ಯ ಸರ್ಕಾರ ಅಂತ. ಎರಡು ಸರ್ಕಾರ ಇರುತ್ತೆ, ಕೇಂದ್ರದಲ್ಲಿ ಒಂದು ಸರ್ಕಾರ ಇರುತ್ತೆ, ರಾಜ್ಯದಲ್ಲಿ ಒಂದು ಸರ್ಕಾರ ಇರುತ್ತೆ. ಇದನ್ನು ದ್ವಿಸರ್ಕಾರ ಪದ್ಧತಿ ಅಂತ ಕರೀತಾರೆ, ಡ್ಯುಯಲ್ ಗೌರ್ಮೆಂಟ್ ಅಂತ. ಈ ಎರಡೂ ಸರ್ಕಾರಗಳು ನೇರವಾಗಿ ಸಂವಿಧಾನದಿಂದನೇ ಅಧಿಕಾರವನ್ನು ಪಡ್ಕೊಂಡಿರ್ತವೆ. ಅಂದರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸ್ಟ್ರಾಂಗು ರಾಜ್ಯ ವೀಕ್ ಈ ಥರ ಬರೋದಿಲ್ಲ. ನೇರವಾಗಿ ಎರಡು ಸಪ್ರೇಟಾಗಿ ಅದರ ಫೀಲ್ಡಲ್ಲಿ ಇಂಡಿಪೆಂಡೆಂಟ್ ಆಗೇ ಇರ್ತವೆ, ಯಾಕೆಂದರೆ ನೇರವಾಗಿ ಸಂವಿಧಾನದಿಂದ ಅಧಿಕಾರವನ್ನು ಪಡ್ಕೊಂಡಿರ್ತವೆ. ಇದನ್ನು ಡ್ಯುಯಲ್ ಗೌರ್ಮೆಂಟ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ಡ್ಯುಯಲ್ ಗೌರ್ಮೆಂಟ್ ಇದೆ ನೋಡಿ, ಕೇಂದ್ರ ಸರ್ಕಾರ ಒಂದಿದೆ, ಪ್ರತಿಯೊಂದು ರಾಜ್ಯಗಳಲ್ಲೂ ಒಂದು ರಾಜ್ಯ ಸರ್ಕಾರ ಇರುತ್ತೆ. ಇದು ಒಕ್ಕೂಟ ವ್ಯವಸ್ಥೆ ಲಕ್ಷಣ. ಒಕ್ಕೂಟ ವ್ಯವಸ್ಥೆ ಇರೋ ಕಡೆ ಎರಡು ಸರ್ಕಾರಗಳಿರ್ತವೆ. ಓಕೆ, ಸೆಕೆಂಡ್ ಫೀಚರ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ರಿಟರ್ನ್ ಲಿಖಿತ ಸಂವಿಧಾನ. ರಿಟರ್ನ್ ಫೆಡರಲ್ ಸಿಸ್ಟಮ್ ಇರುವಂಥ ಕಂಟ್ರಿಗಳು ಅಲ್ಲಿನ ಸಂವಿಧಾನ ಎಲ್ಲ ನೀಟಾಗಿ ಬರೆದಿಟ್ಟಿರ್ತಾರೆ. ಆ ಸಂವಿಧಾನ ಕೋಡಿಫೈಡ್ ಆಗಿರುತ್ತೆ, ಕಾನ್ಸ್ಟಿಟ್ಯೂಷನ್. ಅದನ್ನು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದ್ದರೆ ಅದರಿಂದ ಏನು ಯೂಸ್ ಆಗುತ್ತೆ ನೋಡಿ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಇದ್ದಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅದರ ಫೀಲ್ಡ್ಗಳು ಏನೇನಿದ್ದಾವೆ, ಅದರ ಏರಿಯಾ ಯಾವುದು, ಕೇಂದ್ರಕ್ಕಿರುವಂಥ ಸಬ್ಜೆಕ್ಟ್ಗಳು ಯಾವುದು, ರಾಜ್ಯಕ್ಕಿರುವಂಥ ಸಬ್ಜೆಕ್ಟ್ಗಳು ಯಾವುದು ಅನ್ನೋದನ್ನು ಡಿವೈಡ್ ಮಾಡಿ ಬರೆದ್ಬಿಟ್ಟಿರ್ತಾರೆ. ಸ್ಪೆಸಿಫಿಕ್ ಆಗಿರುತ್ತೆ ಅಲ್ಲಿ. ನೋಡಿ, ಯಾವುದೇ ಒಂದು ಈಗ ಬ್ರಿಟನ್ ಅಂತ ತಗೊಂಡ್ರೆ ಅಲ್ಲಿ ತುಂಬ ಲಾಗಳು ಬರೆದಿಲ್ಲ. ಓಕೆ, ಕನ್ವೆನ್ಷನಲ್ ಪ್ರಕಾರ ಮಾಡ್ಕೊಂಡು ಹೋಗ್ತಿದ್ದಾರೆ. ಓಕೆ, ಬಟ್ ಇಂಡಿಯಾದಲ್ಲಿ ಅಥವಾ ಫೆಡರಲ್ ಸಿಸ್ಟಮ್ ಇರೋ ಕಡೆ ಸಂವಿಧಾನದಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಓಕೆ, ಅಲ್ಲೇನಂತ
ಕೇಂದ್ರ ಸರ್ಕಾರ ಈ ಲಾ ಮಾಡಬೇಕು, ರಾಜ್ಯ ಸರ್ಕಾರಗಳು ಈ ಸಂಬಂಧಪಟ್ಟಂಥ ಲಾಗಳನ್ನ ಮಾಡಬೇಕು, ಈ ಥರ ಮೆನ್ಷನ್ ಆಗಿಬಿಟ್ಟಿರುತ್ತೆ. ಸೊ ಈ ಥರ ಆದಾಗ ಏನಾಗುತ್ತೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವುದೇ ಗಲಾಟೆ ಆಗೋದಿಲ್ಲ, ಎರಡೂ ಕೋ ಎಕ್ಸಿಸ್ಟ್ ಆಗಿ ಜೊತೆಯಲ್ಲೇ ಹೋಗ್ತಾ ಇರ್ತವೆ. ಸೊ ಇದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರುವಂಥ ಒಂದು ಯೂಸ್. ಓಕೆ, ಸೊ ಫೆಡರಲ್ ಸಿಸ್ಟಮ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದ್ದಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವುದೇ ರೀತಿ ಗಲಾಟೆ ಆಗೋದಿಲ್ಲ. ಅಂದರೆ ಸಣ್ಣ ಪುಟ್ಟ ಗಲಾಟೆ ಆಗುತ್ತೆ, ದೊಡ್ಡ ದೊಡ್ಡ ಮೇಜರ್ ಆಗಿ ಅಂಥ ಪ್ರಾಬ್ಲಮ್ಗಳು ಆಗೋದಿಲ್ಲ. ಓಕೆ, ಸೊ ಥರ್ಡ್ ಫೀಚರ್ ಡಿವಿಷನ್ ಆಫ್ ಪವರ್ಸ್, ಅಧಿಕಾರಗಳ ವರ್ಗೀಕರಣ. ನೋಡಿ, ಸಂವಿಧಾನ ಏನು ಮಾಡಿಬಿಟ್ಟಿದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ, ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಫೆಡರಲ್ ಫೀಚರ್ಸ್ ಏನಿದೆ, ಯೂನಿಟರಿ ಫೀಚರ್ಸ್ ಇದೆ ಏನಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅದರಲ್ಲಿ ಏನಿದೆ, ಥರ್ಡ್ ಪಾಯಿಂಟ್ ಡಿವಿಷನ್ ಆಫ್ ಪವರ್ಸ್, ಅಧಿಕಾರಗಳ ವರ್ಗೀಕರಣ. ನಮ್ಮ ಸಂವಿಧಾನ ಏನು ಮಾಡಿಬಿಟ್ಟಿದೆ, ಕೇಂದ್ರಕ್ಕೆ ಅಧಿಕಾರ, ಇಷ್ಟು ಅಧಿಕಾರ ಇದು ಕೇಂದ್ರಕ್ಕೆ, ರಾಜ್ಯಗಳಿಗೆ ಇಷ್ಟು ಅಧಿಕಾರಗಳು ಅಂತ ಕೊಟ್ಬಿಟ್ಟಿದೆ. ಅದನ್ನು 7th ಶೆಡ್ಯೂಲ್ ಅಂತ ಬರುತ್ತೆ, 7ನೇ ಅನುಸೂಚಿನಲ್ಲಿ ಆ ಪಟ್ಟಿಯನ್ನು ಕೊಟ್ಬಿಟ್ಟಿದೆ, ಲಿಸ್ಟನ್ನು. ಅಲ್ಲಿ ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತ 3 ಲಿಸ್ಟ್ ನಾವು ನೋಡ್ಬೋದು. ಓಕೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ. ಸೊ ಕೇಂದ್ರ ಪಟ್ಟಿನಲ್ಲಿ 100 ಸಬ್ಜೆಕ್ಟ್ ಇದೆ, ರಾಜ್ಯ ಪಟ್ಟಿನಲ್ಲಿ 61 ಸಬ್ಜೆಕ್ಟ್ ಬರುತ್ತೆ, ಕನ್ಕರೆಂಟ್ ಲಿಸ್ಟಲ್ಲಿ 52 ಸಬ್ಜೆಕ್ಟು ಬರ್ತವೆ. ಈ ಸಬ್ಜೆಕ್ಟ್ ಅಂತಂದ್ರೇನು, ಸಬ್ಜೆಕ್ಟ್ ಅಂದರೆ ಒಂದು ಏರಿಯಾ ಅಂತ ಅಷ್ಟೇ. ಈಗ ಕೇಂದ್ರ ಪಟ್ಟಿನಲ್ಲಿ ಡಿಫೆನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ, ರಕ್ಷಣೆ, ದೇಶದ ರಕ್ಷಣೆ ಮಾಡೋದು. ಇದು ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂಥ ಒಂದು ಸಬ್ಜೆಕ್ಟು. ಸೊ ನ್ಯಾಷನಲ್ ಇಂಪಾರ್ಟೆಂಟ್ ಇರುವಂಥ ಎಲ್ಲ ವಿಚಾರಗಳನ್ನು ಕೇಂದ್ರ ಸರ್ಕಾರ ಲಾ ಮಾಡುತ್ತೆ. ಸೊ ಅದಕ್ಕೋಸ್ಕರ 100 ಸಬ್ಜೆಕ್ಟ್ ಇದೆ. ಅಲ್ಲಿ ನ್ಯಾಷನಲ್ ಇಂಪಾರ್ಟೆನ್ಸ್ ಏನಿದೆ, ಈಗ ಡಿಫೆನ್ಸ್, ಓಕೆ, ಏವಿಯೇಷನ್, ಕರೆನ್ಸಿ, ಕಮ್ಯುನಿಕೇಷನ್, ಮೇಜರ್ ಪೋರ್ಟ್ಸ್, ಇದೆಲ್ಲ ನ್ಯಾಷನಲ್ ಇಂಪಾರ್ಟೆನ್ಸ್ ಬರುವಂಥದ್ದು. ಸೊ ಹಾಗಾಗಿ ಇದನ್ನು ಈ ಸಬ್ಜೆಕ್ಟ್, ಈ ಏರಿಯಾಗಳನ್ನೆಲ್ಲ ಕೇಂದ್ರ ಪಟ್ಟಿನಲ್ಲಿ ಬರೆದುಬಿಟ್ಟಿದ್ದಾರೆ. ಕೇಂದ್ರ ಪಟ್ಟಿಯಲ್ಲಿ ಇದ್ದರೆ ಅದರ ಅರ್ಥ ಏನಾಗುತ್ತೆ, ಅಲ್ಲಿ ಕೇಂದ್ರ ಸರ್ಕಾರ ಮಾತ್ರವೇ ಕೇಂದ್ರ ಪಟ್ಟಿಯಲ್ಲಿರುವಂಥ ಸಬ್ಜೆಕ್ಟ್ ಮೇಲೆ ಲಾವನ್ನು ಮಾಡಬೇಕು. ಸೊ ಹಾಗೆ ಸ್ಟೇಟ್ ಲಿಸ್ಟ್ ಅಂತ ಒಂದು ಬರುತ್ತೆ, ಇಲ್ಲೂ 61 ಸಬ್ಜೆಕ್ಟ್ ಇದೆ. ಇಲ್ಲಿರುವಂಥ ಸಬ್ಜೆಕ್ಟ್ಗಳಿಗೆ ರಾಜ್ಯ ಸರ್ಕಾರ ಮಾತ್ರ ಕಾನೂನು ಮಾಡಬೇಕು, ಕೇಂದ್ರ ಸರ್ಕಾರ ಮಾಡುವಾಗಿಲ್ಲ. ಈಗ ಎಕ್ಸಾಂಪಲ್ ಪಬ್ಲಿಕ್ ಆರ್ಡರ್, ಸಾರ್ವಜನಿಕ ಸುವ್ಯವಸ್ಥೆ, ಓಕೆ, ಹೆಲ್ತ್, ಓಕೆ, ಅಗ್ರಿಕಲ್ಚರ್, ಇದೆಲ್ಲ ರಾಜ್ಯ ಸರ್ಕಾರ ನೋಡ್ಕೊಳ್ಳುವಂಥ, ಅಂದರೆ ರಾಜ್ಯ ಸರ್ಕಾರ ಮಾಡಿದಂಥ ಕಾನೂನುಗಳು ಆ ರಾಜ್ಯಕ್ಕೆ ಮಾತ್ರ ಅಪ್ಲೈ ಆಗ್ತವೆ. ಅಲ್ಲಿ ಲೋಕಲ್ ಇರುವಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಈ ಸಬ್ಜೆಕ್ಟ್ ಇರುತ್ತೆ, ಇದು ರಾಜ್ಯ ಸರ್ಕಾರ ಮಾತ್ರ ಮಾಡಬೇಕು. ಹಾಗೆ ಇನ್ನೊಂದು ಕನ್ಕರೆಂಟ್ ಲಿಸ್ಟ್ ಅಂತ ಒಂದು ಬರುತ್ತೆ, ಕನ್ಕರೆಂಟ್ ಲಿಸ್ಟ್ ಅಂತ. ಕನ್ಕರೆಂಟ್ ಲಿಸ್ಟ್ ಅಂದರೆ ಸಮವರ್ತಿ ಪಟ್ಟಿ. ಅಂದರೆ ಇಲ್ಲೂ 52 ಸಬ್ಜೆಕ್ಟ್ ಇದೆ. ಇಲ್ಲಿರೋ ಸಬ್ಜೆಕ್ಟ್ ಮೇಲೆ ಜನರಲಿ ರಾಜ್ಯ ಸರ್ಕಾರನೂ ಕೂಡ ಕಾನೂನು ಮಾಡ್ಬೋದು, ಕೇಂದ್ರ ಸರ್ಕಾರ ಕೂಡ ಕಾನೂನು ಮಾಡ್ಬೋದು. ಬಟ್ ರಾಜ್ಯ ಸರ್ಕಾರ ಮಾಡಿದ ಸಬ್ಜೆಕ್ಟ್ ಮೇಲೇ ಕೇಂದ್ರ ಸರ್ಕಾರನೂ ಲಾ ಏನಾದರೂ ಮಾಡಿಬಿಟ್ರೆ, ಸೊ ಅವಾಗ ರಾಜ್ಯ ಸರ್ಕಾರ ಮಾಡಿದಂಥ ಕಾನೂನು ರದ್ದಾಗಿಬಿಡುತ್ತೆ, ಕೇಂದ್ರ ಸರ್ಕಾರ ಮಾಡಿದಂಥ ಕಾನೂನು ಉಳ್ಕೊಳ್ಳುತ್ತೆ. ಓಕೆ, ಸೊ ಏನು ಮಾಡಿದ್ದಾರೆ ಇಲ್ಲಿ, ವೆರಿ ಇಂಪಾರ್ಟೆಂಟ್, ಡಿವಿಷನ್ ಆಫ್ ಪವರ್, ಅಧಿಕಾರಗಳನ್ನ ಹಂಚಿಬಿಟ್ಟಿದ್ದಾರೆ. ನೋಡಪ್ಪ, ಕೇಂದ್ರ ಸರ್ಕಾರ ನೀವು ಈ ಸಬ್ಜೆಕ್ಟ್ ಮೇಲೆ ಅಷ್ಟೇ ಲಾ ಮಾಡಬೇಕು, ರಾಜ್ಯ ಸರ್ಕಾರಗಳು ನೀವು ಈ ಸಬ್ಜೆಕ್ಟ್ ಮೇಲೆ ಅಷ್ಟೇ ಲಾ ಮಾಡಬೇಕು ಅಂತ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಯಾವುದೇ ಸಮಸ್ಯೆ ಆಗೋದಿಲ್ಲ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ಲಿ ಡಿವೈಡ್ ಮಾಡಿಬಿಟ್ಟಿರ್ತಾರೆ ಅಧಿಕಾರಗಳನ್ನ. ಸೊ ಸಮಸ್ಯೆ ಬರೋದಿಲ್ಲ. ಕೇಂದ್ರ ಅವ್ರ ಸಬ್ಜೆಕ್ಟಲ್ಲಿ ಅವ್ರು ಲಾ ಮಾಡ್ಕೊತಾರೆ, ರಾಜ್ಯ ಇರೋ ಸಬ್ಜೆಕ್ಟ್ಗಳಲ್ಲಿ ರಾಜ್ಯಗಳು ಲಾ ಮಾಡ್ಕೊತಾರೆ. ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ಲಕ್ಷಣ. ಸೊ ನೆಕ್ಸ್ಟ್, ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಸಾರ್ವಭೌಮತೆ. ಸಂವಿಧಾನದ ಸಾರ್ವಭೌಮತೆ ವೆರಿ ಇಂಪಾರ್ಟೆಂಟ್. ಇದು ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಏನು ಸಂವಿಧಾನದ ಸಾರ್ವಭೌಮತೆ ಅಂತಂದರೆ, ಒಕ್ಕೂಟ ವ್ಯವಸ್ಥೆ ಇರೋ ಕಡೆ ಸಂವಿಧಾನ ಇರುತ್ತಲ್ಲ, ಆ ಸಂವಿಧಾನ ಏನನ್ನ ಹೇಳುತ್ತೋ ಅದೇ ಚೌಕಟ್ಟಿನೊಳಗಡೆ ಸರ್ಕಾರದ 3 ಆರ್ಗನ್ಗಳು ಕೆಲಸ ಮಾಡಬೇಕು. ಸರ್ಕಾರದ 3 ಅಂಗಗಳು ಯಾವುದು, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಇವು 3 ಅಂಗಗಳು ಸಂವಿಧಾನದ ಚೌಕಟ್ಟೊಳಗಡೆ ಲಾವನ್ನು ಮಾಡಬೇಕು. ಇದನ್ನು ಮೀರಿ ಏನೂ ಮಾಡೋ ಹಾಗಿಲ್ಲ. ಅದು ಜುಡಿಷಿಯರಿ ಆದರೂ ಅಷ್ಟೇ, ನ್ಯಾಯಾಂಗ ಆದರೂ ಅಷ್ಟೇ. ಓಕೆ, ಅದು ಕೂಡ ಸಂವಿಧಾನ ಚೌಕಟ್ಟೊಳಗಡೆ ಬರಬೇಕು. ಅದು ನ್ಯಾಯ ನಿರ್ಣಯನ ಸಂವಿಧಾನ ಕೊಟ್ಟಿರುವಂಥ ಚೌಕಟ್ಟಿನೊಳಗಡೆ ತಗೋಬೇಕು. ಓಕೆ, ಅಂದರೆ ಫೆಡರಲ್ ಗೌರ್ಮೆಂಟ್ ಇರೋ ಕಡೆ ಅಲ್ಲಿ ಆ ದೇಶದ ಸಂವಿಧಾನ ಏನಿರುತ್ತಲ್ಲ, ಅದು ಸರ್ಕಾರದ 3 ಅಂಗಗಳಿಗಿಂತಲೂ ಮೇಲ್ಮಟ್ಟದಲ್ಲಿ ಇರುತ್ತೆ. ಅದೇ ಬಾಸ್, ಅದೇನು ಹೇಳಿದೆ ಸಂವಿಧಾನ ಅದನ್ನೇ ಎಲ್ಲರೂ ಫಾಲೋ ಮಾಡಬೇಕು. ಓಕೆ, ಸೊ ಒಂದು ವೇಳೆ ಲೆಜಿಸ್ಲೇಚರ್, ಶಾಸಕಾಂಗ ಏನಾದರೂ ಸಂವಿಧಾನ ವೈಲೇಟ್ ಮಾಡಿ ಒಂದು ಲಾನ ತಂದಿದೆ ಅಂತಂದರೆ, ಸೊ ಜುಡಿಷಿಯರಿ ಇದೆ, ನ್ಯಾಯಾಂಗ, ಅದನ್ನು ರದ್ದು ಮಾಡಿಬಿಡುತ್ತೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ. ಓಕೆ, ಒಂದು ವೇಳೆ ಏನಾದರೂ ನ್ಯಾಯಾಧೀಶರೇ ಏನಾದರೂ ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ, ಲೆಜಿಸ್ಲೇಚರ್ ಏನು ಮಾಡುತ್ತೆ, ಶಾಸಕಾಂಗ ಅವರನ್ನು ಅಧಿಕಾರದಿಂದ ರಿಮೂವ್ ಮಾಡಿಬಿಡುತ್ತೆ. ಓಕೆ, ಅಂದರೆ ಯಾರೇ ಆದರೂ ಕೂಡ 3 ಅಂಗಗಳು ಸಂವಿಧಾನವನ್ನು ಮೀರೋ ಹಾಗಿಲ್ಲ. ಸಂವಿಧಾನದ ಪ್ರಕಾರವೇ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಅಂದರೆ ಸಂವಿಧಾನ ಬಾಸ್, ಅದ್ರ ಕೆಳಗಡೆ 3 ಆರ್ಗನ್ಗಳು ಬರ್ತವೆ. ಓಕೆ, ಸೊ ಇದೆ ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ನೆಕ್ಸ್ಟ್ ಫೀಚರ್
ಇಂಡಿಪೆಂಡೆಂಟ್ ಜುಡಿಷಿಯರಿ, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇದೆಲ್ಲ ಭಾರತದಲ್ಲಿರುವಂಥ ಫೀಚರ್ಗಳೇ. ನಾನು ಭಾರತ ಸಂಬಂಧಪಟ್ಟಂಗೆ ಹೇಳ್ತೀನಿ. ಭಾರತದ ಸಂವಿಧಾನದಲ್ಲಿ ಫೆಡರಲ್ ಫೀಚರ್ಸ್ ಏನೇನಿದೆ ಮತ್ತು ಯೂನಿಟರಿ ಫೀಚರ್ಸ್ ಏನೇನಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಇಂಡಿಪೆಂಡೆಂಟ್ ಜುಡಿಷಿಯರಿ, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಅಂತಂದರೆ ಏನು? ಇಲ್ಲಿ ನ್ಯಾಯಾಂಗ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸಂಸತ್ತು ಏನಾದರೂ ಸಂವಿಧಾನವನ್ನು ವೈಲೇಟ್ ಮಾಡೋ ಥರ ಲಾ ತಂದಿದೆ ಅಂತಂದರೆ ಅದನ್ನು ರದ್ದುಪಡಿಸೋ ಅಧಿಕಾರವನ್ನು ಹೊಂದಿರುತ್ತೆ. ಹೇಗೆ ರದ್ದುಪಡಿಸುತ್ತೆ? ಜುಡಿಷಿಯಲ್ ರಿವ್ಯೂ ಅನ್ನೋ ಒಂದು ಟೂಲ್ ಬರುತ್ತೆ, ನ್ಯಾಯಿಕ ವಿಮರ್ಶೆ ಅಂತ. ನ್ಯಾಯಿಕ ವಿಮರ್ಶೆ ಅಂದರೆ ಇಷ್ಟೇ ಸಿಂಪಲ್. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ತಂದಂಥ ಕಾನೂನುಗಳು ಸಂವಿಧಾನವನ್ನೇನಾದರೂ ವೈಲೇಟ್ ಮಾಡೋ ಥರ ಇದ್ದರೆ, ಸಂವಿಧಾನವನ್ನು ಉಲ್ಲಂಘಿಸೋ ರೀತಿ ಇದ್ದರೆ ಅದನ್ನು ನಲ್ ಆ್ಯಂಡ್ ವೈಡ್ ಅಥವಾ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡಿಬಿಡುತ್ತೆ. ಯಾವುದು? ಸುಪ್ರೀಂ ಕೋರ್ಟ್ ಅದನ್ನು ಮಾಡೋ ಅಧಿಕಾರ ಇದೆ. ಅದಕ್ಕೆ ಸುಪ್ರೀಂ ಕೋರ್ಟ್ನ ಸಂವಿಧಾನದ ಕಾವಲು ನಾಯಿ ಅಂತ ಕರೀತಾರೆ. ಅದಕ್ಕೆ ಏನೇ ತೊಂದರೆ ಆಗದಿರೋ ನೋಡ್ಕೊಳ್ಳೋದು ಸುಪ್ರೀಂ ಕೋರ್ಟ್ ಕೆಲಸ. ಓಕೆ, ಸೊ ಹಾಗಾಗಿ ಇಂಡಿಪೆಂಡೆಂಟ್ ಜುಡಿಷರಿ ಸ್ವತಂತ್ರವಾಗಿರುತ್ತೆ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ. ಸೊ ಏನಾದರೂ ಶಾಸಕಾಂಗ ಅಥವಾ ಕಾರ್ಯಾಂಗ ಸಂವಿಧಾನಕ್ಕೆ ವಿರುದ್ಧವಾಗಿ ಏನಾದ್ರು ನಡ್ಕೊಂಡಿದೆ ಅಂತಂದರೆ ಅಲ್ಲಿ ನ್ಯಾಯಾಂಗ ವ್ಯವಸ್ಥೆ ಏನು ಮಾಡುತ್ತೆ? ಅದನ್ನು ಪನಿಷ್ ಮಾಡುತ್ತೆ ಅಥವಾ ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡಿ ಆ ಒಂದು ಕಾನೂನು ಜಾರಿಗೆ ಬರದೇ ಇರುವ ಹಾಗೆ ನೋಡ್ಕೊಂಡ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಫೀಚರ್ ಬೈಕ್ಯಾಮರಲಿಸಮ್, ದ್ವಿಸದನ. ಬೈಕ್ಯಾಮರಲ್, ಬೈ ಅಂದರೆ ಎರಡು, ಬೈಕ್ಯಾಮರಲಿಸಮ್ ಅಂದರೆ ದ್ವಿಸದನ ಶಾಸಕಾಂಗ ವ್ಯವಸ್ಥೆ. ಏನು ದ್ವಿಸದನ ಅಂತಂದರೆ, ನಾವು ಕೇಂದ್ರದಲ್ಲಿ ಎರಡು ರೀತಿ ನೋಡ್ತೀವಿ. ಓಕೆ, ಇದನ್ನು ಸಂಸತ್ತು ಪಾರ್ಲಿಮೆಂಟ್ ಅಂತ ಕರೆದ್ರೆ ಎರಡು ಹೌಸ್ ಬರುತ್ತೆ. ಓಕೆ, ಸೊ ಒಂದು ಅಪ್ಪರ್ ಹೌಸ್ ಇದು. ಓಕೆ, ಅದನ್ನು ರಾಜ್ಯಸಭೆ ಅಂತ ಕರಿತೀವಿ. ಇದು ಲೋವರ್ ಹೌಸ್, ಇದನ್ನು ಲೋಕಸಭೆ ಅಂತ ಕರಿತೀವಿ. ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಇದು ಒಟ್ಟಿಗೆ ಸೇರಿ ನಾವು ಶಾಸಕಾಂಗ ಅಂತ ಕರಿತೀವಿ. ಶಾಸಕಾಂಗ ಅಂತ ಕರೆದ್ರು ಒಂದೇ, ಪಾರ್ಲಿಮೆಂಟ್ ಅಂತ ಕರೆದ್ರು ಒಂದೇ, ಸಂಸತ್ತು ಅಂತ ಕರೆದ್ರು ಒಂದೇ. ಓಕೆ, ಶಾಸಕಾಂಗ ಅಂದರೆ ಲೋಕಸಭೆ ರಾಜ್ಯಸಭೆ ಎರಡೂ ಬರ್ತವೆ. ಯಾಕಂದರೆ ಎರಡೂ ಸೇರಿ ಲಾ ಮಾಡಬೇಕು. ಯಾವುದೇ ಲಾ ಬರಬೇಕಂದ್ರೂ ಲೋಕಸಭೆನಲ್ಲೂ ಪಾಸ್ ಆಗಬೇಕು, ರಾಜ್ಯಸಭೆನಲ್ಲೂ ಪಾಸ್ ಆಗಬೇಕು. ಸೊ ಅದಕ್ಕೆ ಇದನ್ನು ಶಾಸಕಾಂಗ ಅಂತ ಕರೀತಾರೆ. ಈ ಶಾಸಕಾಂಗದಲ್ಲಿ ಎರಡು ಹೌಸ್ ಬರುತ್ತೆ. ಒಂದು ಅಪ್ಪರ್ ಹೌಸ್ ದಟ್ ಈಸ್ ರಾಜ್ಯಸಭಾ, ಇನ್ನೊಂದು ಲೋವರ್ ಹೌಸ್ ದಟ್ ಈಸ್ ಲೋಕಸಭಾ ಅಂತ. ಓಕೆ, ಸೊ ಬೈಕ್ಯಾಮರಲಿಸಮ್ ಇರೋದ್ರಿಂದ ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು ಸ್ಟೇಟ್ಗಳ ಇಂಟ್ರೆಸ್ಟ್ ಅಂತಂದರೆ, ಈಗ ನೋಡಿ ಲೋಕಸಭಾ ಸದಸ್ಯರಿದ್ದಾರಲ್ವ, ಎಂ ಪಿಗಳು. ಈ ನೋಡಿ ರಾಜ್ಯಸಭಾ ಸದಸ್ಯರನ್ನು ಎಂ ಪಿ ಅಂತಲೇ ಕರೆಯೋದು, ಲೋಕಸಭಾ ಸದಸ್ಯರನ್ನು ಎಂ ಪಿ ಅಂತಲೇ ಕರೆಯೋದು. ಯಾಕೆಂದರೆ ಎಂ ಪಿ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ. ಸೊ ಒಟ್ಟು ಇದೇ ಪಾರ್ಲಿಮೆಂಟ್ ಆಗಿರುವಾಗ ಅವ್ರು ಇಲ್ಲಿಗೆ ಬಂದರೂ ಎಂ ಪಿನೇ, ಇಲ್ಲಿಗೆ ಬಂದರೂ ಎಂ ಪಿನೇ. ಓಕೆ, ಬಟ್ ಪರ್ಟಿಕ್ಯುಲರ್ ಹೇಳ್ಬೇಕಂದ್ರೆ ಇವರು ರಾಜ್ಯಸಭಾ ಸದಸ್ಯರು, ಇವರು ಲೋಕಸಭಾ ಸದಸ್ಯರು ಅಂತ ಹೇಳ್ತೀವಿ. ಬೈಕ್ಯಾಮರಲಿಸಮ್ ಇದು ಯಾವುದು? ಎರಡು ಹೌಸ್ ಇದ್ರೆ ಇದನ್ನು ಬೈಕ್ಯಾಮರಲಿಸಮ್ ಅಂತ ಕರೀತಾರೆ. ನೋಡಿ, ಲೋಕಸಭಾ ಸದಸ್ಯರು ಯಾರನ್ನ ರೆಪ್ರೆಸೆಂಟ್ ಮಾಡ್ತಾರೆ? ಅವರು ಯಾವ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಗೆದ್ದು ಬಂದಿರ್ತಾರಲ್ಲ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಯಾರು? ಲೋಕಸಭಾ ಎಂ ಪಿಗಳು. ರಾಜ್ಯಸಭಾ ಎಂ ಪಿಗಳು ಯಾರನ್ನ ರೆಪ್ರೆಸೆಂಟ್ ಮಾಡ್ತಾರೆ? ರಾಜ್ಯಸಭಾದಲ್ಲಿರುವಂಥ ಸದಸ್ಯರು ಇಡೀ ಅವರು ಯಾವ ಸ್ಟೇಟಿಂದ ಬಂದಿರ್ತಾರೋ ಇಡೀ ಸ್ಟೇಟನ್ನೇ ರೆಪ್ರೆಸೆಂಟ್ ಮಾಡ್ತಾರೆ. ರಾಜ್ಯಸಭಾ ರಾಜ್ಯಗಳ ಸಭಾ, ರಾಜ್ಯಸಭಾ ಹೆಸರು ಹೇಳ್ತಾ ಇದೆ. ಅವರು ರಾಜ್ಯದಿಂದ ಬಂದಿರ್ತಾರೆ, ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಿಂದ ಗೆದ್ದು ಬಂದಿರೋದಿಲ್ಲ. ಇಡೀ ರಾಜ್ಯದಿಂದ ಆರಿಸಿ ಕಳಿಸಿರ್ತಾರೆ ಅವ್ರನ್ನ. ರಾಜ್ಯದ ಶಾಸಕಾಂಗನ ಅವ್ರನ್ನ ಏನು ಮಾಡಿರ್ತಾರೆ, ಅವ್ರನ್ನ ಸೆಲೆಕ್ಟ್ ಮಾಡಿ ಕಳಿಸ್ಕೊಂಡಿರುತ್ತೆ. ಓಕೆ, ಸೊ ಹೀಗಿರುವಾಗ ರಾಜ್ಯಸಭಾ ಸದಸ್ಯರು ಇಡೀ ಹೋಲ್ ರಾಜ್ಯವನ್ನೇ ರೆಪ್ರೆಸೆಂಟ್ ಮಾಡಿದ್ರೆ, ಲೋಕಸಭಾ ಸದಸ್ಯರು ಒಂದು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿನ ಮಾತ್ರ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಏನಾಗುತ್ತೆ, ಸೊ ಜನರಲಿ ನಮ್ಗೆ ಏನಿರುತ್ತೆ, ಲೋಕಸಭಾ ಪವರ್ಫುಲ್ ಆಗಿರುತ್ತೆ. ಈಗ ಇಂಡಿಯಾದಲ್ಲಿ ಇದಕ್ಕಿದು ಕಂಪೇರ್ ಮಾಡಿದಾಗ ಲೋಕಸಭಾ ಸ್ವಲ್ಪ ಪವರ್ಫುಲ್ ಇದೆ, ಇದಕ್ಕಿಂತ ಇದು ಪವರ್ಫುಲ್ ಆಗಿರುತ್ತೆ. ಸೊ ಪವರ್ಫುಲ್ ಇದೆ ಅಂತೇಳಿ ಲೋಕಸಭಾ ಯಾವುದಾದ್ರೂ ಒಂದು ಸ್ಟೇಟ್ಗೆ ವಿರುದ್ಧವಾಗಿ ಏನಾದರೂ ಲಾ ತಂದರೆ ಏನು ಮಾಡೋದು? ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರಾದರೂ ಬೇಕು ತಾನೆ. ಯಾಕೆಂದರೆ ರಾಜ್ಯಗಳಿಗೆ ಸ್ವತಂತ್ರ ಅಸ್ತಿತ್ವ ಇದೆ ಇಲ್ಲಿ. ಓಕೆ, ಸ್ವತಂತ್ರ ಅಸ್ತಿತ್ವ ಅಂದ್ರೇನು? ಸಂವಿಧಾನಾತ್ಮಕವಾಗಿ ನೇರವಾಗಿ ಅಧಿಕಾರವನ್ನು ಪಡ್ಕೊಂಡಿದೆ. ಕೇಂದ್ರ ಸರ್ಕಾರಕ್ಕೆ ಎಷ್ಟು ಅಧಿಕಾರ ಇದೆ, ರಾಜ್ಯ ಸರ್ಕಾರಕ್ಕೆ ಅಷ್ಟು ಅಧಿಕಾರ ಇದೆ. ಬಟ್ ಕೇಂದ್ರ ಸರ್ಕಾರ ಅದರ ಲೋಕಸಭೆ ಸ್ಟ್ರಾಂಗ್ ಇರೋದ್ರಿಂದ ರಾಜ್ಯಗಳಿಗೆ ಏನಾದರೂ ತೊಂದರೆ ಕೊಟ್ಟರೆ ಏನು ಮಾಡೋದು? ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ರಾಜ್ಯಸಭೆ ಇರುತ್ತೆ, ರಾಜ್ಯಗಳ ಸಭೆ. ಯಾಕೆಂದರೆ ರಾಜ್ಯಸಭಾ ಸದಸ್ಯರು ಇಡೀ ಅವರು ಯಾವ ಸ್ಟೇಟಿಂದ ಬಂದಿದ್ದಾರೋ ಇಡೀ ಸ್ಟೇಟನ್ನೇ ರೆಪ್ರೆಸೆಂಟ್ ಮಾಡೋದ್ರಿಂದ ಅವರು ಅದು ಆಗದೇ ಇರೋ ರೀತಿ, ಆ ಲಾ ಜಾರಿಗೆ ಬರದೇ ಇರೋ ರೀತಿ ಅವರು ತಡಿಬೋದು ಅದನ್ನು. ಅಂದರೆ ರಾಜ್ಯಕ್ಕೆ ಯಾವುದೇ ತೊಂದರೆ ಆಗದೇ ಇರೋ ರೀತಿ ರಾಜ್ಯಸಭಾ ನೋಡ್ಕೊಡುತ್ತೆ. ಸೊ ಬೈಕ್ಯಾಮರಲಿಸಮ್ ಎಲ್ಲಿರುತ್ತೆ? ಫೆಡ್ರಲ್ ಸಿಸ್ಟಮ್ ಇರೋ ಕಡೆ ಬೈಕ್ಯಾಮರಲಿಸಮ್ ಇರುತ್ತೆ, ಸ್ಟೇಟ್ಗಳ ಇಂಟ್ರೆಸ್ಟನ್ನು ಕಾಪಾಡೋದಕ್ಕೆ. ಓಕೆ,
ಜೊತೆಗೆ ಇನ್ನೊಂದಷ್ಟು ಪ್ರಿನ್ಸಿಪಲ್ಗಳು ಬರ್ತವೆ, ಸಾಕಷ್ಟು ಇದಾವೆ. ನಾನು ಅದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದಷ್ಟೇ ಹೇಳ್ತಾ ಇದ್ದೀನಿ. ಸೊ ಫೆಡರಲ್ ಸಿಸ್ಟಮ್ ಇರೋ ಕಡೆ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಬರುತ್ತೆ. ರಿಜಿಡ್ ಅಂದ್ರೇನು, ತುಂಬ ಕಷ್ಟಕರವಾದ ಸಂವಿಧಾನ ತಿದ್ದುಪಡಿ ಇರುತ್ತೆ ಅಲ್ಲಿ. ಸಂವಿಧಾನವನ್ನು ಅಷ್ಟು ಈಸಿಯಾಗಿ ತಿದ್ದುಪಡಿ ಮಾಡೋಕ್ಕಾಗಲ್ಲ. ಕೆಲವೊಂದು ಫೆಡರಲ್ ಸಿಸ್ಟಮ್ ಸಂಬಂಧಪಟ್ಟಂಥ ವಿಚಾರಗಳು ಏನಾದರೂ ಬಂದರೆ ಅದನ್ನು ಕೇಂದ್ರ ಸರ್ಕಾರ ಒಂದೇ ತಿದ್ದುಪಡಿ ಮಾಡೋಕ್ಕಾಗಲ್ಲ. ರಾಜ್ಯಗಳ ಅರ್ಧದಷ್ಟು ರಾಜ್ಯಗಳ ಪರ್ಮಿಷನ್ ಕೂಡ ಬೇಕಾಗುತ್ತೆ. ಈಗ GST ಜಾರಿಗೆ ಬಂತಲ್ಲ, ಈ GST ಒಂದು ಒಕ್ಕೂಟವನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಸಬ್ಜೆಕ್ಟು, ಅಂದರೆ ರಾಜ್ಯಗಳ ಹಣಕಾಸು ಅಧಿಕಾರವನ್ನು ಮೊಟಕುಗೊಳಿಸುವಂಥ ಒಂದು ಸಬ್ಜೆಕ್ಟು. ಸೊ ಹಾಗಾಗಿ ಇದಕ್ಕೆ ರಾಜ್ಯಗಳ ಪರ್ಮಿಷನ್ನು ಬೇಕು, ಬರೀ ಸಂಸತ್ತಿಂದ ಲೋ ತರೋಕ್ಕಾಗಲ್ಲ. ಅರ್ಧದಷ್ಟು ರಾಜ್ಯಗಳು ಒಪ್ಪಿಗೆ ಬೇಕಾಗಿರುತ್ತೆ. ಓಕೆ, ಅಂದರೆ ಸಂವಿಧಾನ ತನಗೆ ಇಷ್ಟ ಬಂದಂಗೆ ಸಂಸತ್ತು ಅಂದರೆ ಕೇಂದ್ರ ಸರ್ಕಾರ ಚೇಂಜ್ ಮಾಡೋಕ್ಕಾಗಲ್ಲ. ಫೆಡರಲ್ ಸ್ಟ್ರಕ್ಚರ್ಗೆ ಏನಾದರೂ ಅದು ತೊಂದರೆ ಪಡಿಸ್ತಾ ಇದೆ ಅಂದರೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಬೇಕಾಗುತ್ತೆ. ಎಲ್ಲಿ? ಫೆಡರಲ್ ಸಿಸ್ಟಮ್ ಇರೋ ಕಡೆ. ಓಕೆ, ಸೊ ಇದೆಲ್ಲ ಫೆಡರಲ್ ಸಿಸ್ಟಮಲ್ಲಿ ಬರುವಂಥ ಲಕ್ಷಣಗಳು. ಇದೆಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇದೆ. ಓಕೆ, ಸೊ ಹಾಗೆಯೇ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಏಕಾತ್ಮಕ ವ್ಯವಸ್ಥೆ ಲಕ್ಷಣಗಳು ಕೂಡ ಇದ್ದಾವೆ. ಅದಕ್ಕೆ ಹೇಳಿದ್ನಲ್ಲ, ಎರಡೂ ಮಿಕ್ಸ್ ಆಗಿದೆ ಅಂತ. ಕ್ವಾಸಿ ಫೆಡರಲ್ ಅಂದರೆ ಇದೆ, ಒಕ್ಕೂಟ ವ್ಯವಸ್ಥೆ ಲಕ್ಷಣವೂ ಇದೆ, ಏಕಾತ್ಮಕ ವ್ಯವಸ್ಥೆ ಲಕ್ಷಣ ಕೂಡ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಯೂನಿಟರಿ ಫೀಚರ್ಸ್ ಏನೇನಿದೆ ಅನ್ನೋದನ್ನು ಇವಾಗ ಹೇಳ್ತೀನಿ. ಓಕೆ, ಸೊ ಫಸ್ಟ್ ಒನ್, ಸ್ಟ್ರಾಂಗ್ ಸೆಂಟರ್, ಶಕ್ತಿಯುತ ಕೇಂದ್ರ ಸರ್ಕಾರ. ಸೊ ನಾನು ಹೇಳಿದೆ ಫಸ್ಟ್ ಇಲ್ಲಿ ಹೇಳುವಾಗ ಏನು ಹೇಳಿದೆ, ಕೇಂದ್ರ ಮತ್ತು ರಾಜ್ಯಗಳು ಪರಸ್ಪರ ಸ್ವತಂತ್ರವಾಗಿರ್ತವೆ, ಎರಡು ಈಕ್ವಲ್ ರೈಟ್ಸ್ನ ಪವರ್ನ ಹೊಂದಿರ್ತವೆ, ಸಂವಿಧಾನಾತ್ಮಕವಾಗಿ ಪಡ್ಕೊಂಡಿದ್ದಾವೆ ಅಂತ ಹೇಳಿದೆ ಅಲ್ಲ. ಬಟ್ ಈ ಫೀಚರ್ನ ನೋಡಿದಾಗ ಏನೇ ಸಂವಿಧಾನದಿಂದ ಪಡ್ಕೊಂಡಿದ್ರು ಕೂಡ ಕೇಂದ್ರ ಸರ್ಕಾರ ಸ್ಟ್ರಾಂಗ್ ಇರುತ್ತೆ, ರಾಜ್ಯ ಸರ್ಕಾರ ವೀಕ್ ಇರುತ್ತೆ. ಅದನ್ನು ಹೇಗೆ ಹೇಳ್ಬೋದು? ಜಸ್ಟ್ ಸಿಂಪಲ್ ಆಗಿ ಹೇಳ್ಬೋದು. ನಾನು ಆಗಲೇ ಹೇಳಿದೆ ನಿಮಗೆ, ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಹೇಳಿದೆ. ಕೇಂದ್ರ ಪಟ್ಟಿಲಿ ಎಷ್ಟು ಸಬ್ಜೆಕ್ಟ್ ಇರುತ್ತೆ ಅಂತ ಹೇಳಿದೆ? 100 ಸಬ್ಜೆಕ್ಟ್ ಇರುತ್ತೆ ಅಂತ ಹೇಳಿದೆ. ಆದರೆ ರಾಜ್ಯ ಪಟ್ಟಿಲಿ ಕೇವಲ 61 ಸಬ್ಜೆಕ್ಟ್ ಅಷ್ಟೇ ಇರೋದು. ಅಂದರೆ ನ್ಯಾಷನಲ್ ಇಂಪಾರ್ಟೆನ್ಸ್ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ಕೇಂದ್ರ ಸರ್ಕಾರದ ಅಂಡರಲ್ಲಿ ಬರೋದು. ರಾಜ್ಯ ಸರ್ಕಾರಕ್ಕೆ ಬರೋದು ಯಾವುದು? ತನ್ನ ಲೋಕಲ್ ಸಬ್ಜೆಕ್ಟ್ಗಳು ಮಾತ್ರ. ಅಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ವಿಚಾರಗಳು ಮಾತ್ರ ರಾಜ್ಯ ಸರ್ಕಾರದ ಅಂಡರ್ ಬರುತ್ತೆ ಹೊರತು ನ್ಯಾಷನಲ್ ಇಂಪಾರ್ಟೆನ್ಸ್ ಇರೋ ಯಾವುದೇ ಅಧಿಕಾರಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಇರೋದಿಲ್ಲ. ಅದೆಲ್ಲ ಕೇಂದ್ರ ಸರ್ಕಾರದ ಅಂಡರಲ್ಲಿ ಇರುತ್ತೆ. ಓಕೆ, ಸೊ ಅಂದರೆ ನಂಬರಲ್ಲೂ ಜಾಸ್ತಿ ಇದೆ. ತುಂಬ ದೊಡ್ಡ ದೊಡ್ಡ ವಿಚಾರಗಳೆಲ್ಲ ಕೇಂದ್ರ ಸರ್ಕಾರದ ಅಂಡರಲ್ಲೇ ಇದೆ, ರಾಜ್ಯ ಸರ್ಕಾರದ ಅಂಡರಲ್ಲಿ ಬರೋದಿಲ್ಲ. ಓಕೆ, ಮತ್ತು ಕನ್ಕರೆಂಟ್ ಲಿಸ್ಟಲ್ಲಿ 52 ಸಬ್ಜೆಕ್ಟ್ಗಳು ಇರ್ತವೆ. ಇದಕ್ಕೆ ನಾನೇನು ಹೇಳಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಲಾ ಮಾಡ್ಬೋದು ಅಂತ. ಆದರೆ ರಾಜ್ಯ ಸರ್ಕಾರ ಮಾಡಿದಂಥ ಸಬ್ಜೆಕ್ಟ್ ಮೇಲೆ ಕೇಂದ್ರ ಸರ್ಕಾರನೂ ಲಾ ಮಾಡ್ತು ಅಂದರೆ ಆವಾಗ ರಾಜ್ಯ ಸರ್ಕಾರ ಮಾಡಿದಂಥ ಕಾನೂನು ರದ್ದಾಗಿಬಿಡುತ್ತೆ, ಕೇಂದ್ರ ಸರ್ಕಾರ ಮಾಡಿದಂಥ ಲಾ ಉಳ್ಕೊಳ್ಳುತ್ತೆ. ಸೊ ಫೈನಲಿ ಕನ್ಕರೆಂಟ್ ಲಿಸ್ಟ್ ಮೇಲೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಜಾಸ್ತಿ ಇದೆ. ಇನ್ನೊಂದು ಲಿಸ್ಟ್ ಬರುತ್ತೆ, 3ನ ಬಿಟ್ಟು. ಆರ್ಟಿಕಲ್ 248 ರೆಸಿಜುವರಿ ಪವರ್ ಅಂತ ಬರುತ್ತೆ. ರೆಸಿಜುವರಿ ಪವರ್, ಉಳಿಕೆ ಅಧಿಕಾರಗಳು ಅಂತ. ಉಳಿಕೆ ಅಧಿಕಾರಗಳಂದ್ರೆ ಯಾವುದು? ಈ 3 ಲಿಸ್ಟಲ್ಲಿ ಬರದೇ ಇರುವಂಥ ಸಬ್ಜೆಕ್ಟ್ ಏನಾದರೂ ಭವಿಷ್ಯದಲ್ಲಿ ಉದ್ಭವಿಸಿದ್ರೆ, 3 ಲಿಸ್ಟ್ ಯಾವುದು? ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟು. 3 ಲಿಸ್ಟಲ್ಲಿ ಬರದೇ ಇರುವಂಥ ಸಬ್ಜೆಕ್ಟ್ ಏನಾದರೂ ಹೊಸದಾಗಿ ಏನಾದರೂ ಫ್ಯೂಚರಲ್ಲಿ ಏನಾದರೂ ಉಗಮ ಆದರೆ ಅದನ್ನು ಹ್ಯಾಂಡಲ್ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ ಹೊರತು ರಾಜ್ಯ ಸರ್ಕಾರಕ್ಕೆ ಇರೋದಿಲ್ಲ. ಸೊ ಇದೆಲ್ಲ ನೋಡಿದಾಗ ನಮಗೆ ಏನು ಗೊತ್ತಾಗುತ್ತೆ? ಕೇಂದ್ರ ಸರ್ಕಾರ ಸ್ಟ್ರಾಂಗ್ ಇದೆ, ರಾಜ್ಯ ಸರ್ಕಾರ ವೀಕ್ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಇದು ಏಕಾತ್ಮಕ ವ್ಯವಸ್ಥೆ ಲಕ್ಷಣ. ಸೆಕೆಂಡ್, ಸಿಂಗಲ್ ಕಾನ್ಸ್ಟಿಟ್ಯೂಷನ್, ಒಂದೇ ಒಂದು ಸಂವಿಧಾನ ಇರೋದು ನಮ್ಮಲ್ಲಿ. ಫೆಡರಲ್ ಗೌರ್ಮೆಂಟ್ ಇರೋ ಕಡೆ 2 ಸಂವಿಧಾನ ಇರ್ತವೆ. ಅಂದರೆ 2 ಮೀನ್ಸ್ ಪ್ರತಿಯೊಂದು ರಾಜ್ಯಗಳಿಗೂ ಒಂದು ತನ್ನದೇ ಆದಂಥ ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋ ಅಧಿಕಾರ ಇರುತ್ತೆ ರಾಜ್ಯಗಳಿಗೆ. ಈಗ ಅಮೆರಿಕ ಅಂತ ತಗೊಂಡ್ರೆ, ಅಮೆರಿಕ ಫೆಡರಲ್ ಫೀಚರಲ್ಲಿ ಬರುತ್ತೆ. ಅಮೆರಿಕಾದಲ್ಲಿರುವಂಥ 50 ರಾಜ್ಯಗಳಿದೆ. 50 ರಾಜ್ಯಗಳಿಗೂ ಅಧಿಕಾರ ಇತ್ತು, ಏನು, ನೀವು ಸ್ವತಂತ್ರವಾಗಿ ನಿಮ್ಮ ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ಅಂತ. ಅಮೆರಿಕಾದಲ್ಲಿ 50 ರಾಜ್ಯಗಳು 50 ಸಂವಿಧಾನ ರಚನೆ ಮಾಡ್ಕೊಂಡಿದೆ. ಜೊತೆಗೆ ಇಡೀ ಕೇಂದ್ರಕ್ಕೊಂದು ಬರೋ ಥರ ಒಂದು ಒಕ್ಕೂಟ ಸಂವಿಧಾನ ಇದೆ. ಅಂದರೆ ಫೆಡರಲ್ ಸಿಸ್ಟಮ್ ಇರೋ ಕಡೆ ಎಲ್ಲ ರಾಜ್ಯಗಳಿಗೂ ಅಧಿಕಾರ ಇರುತ್ತೆ ಸ್ವತಂತ್ರವಾಗಿ ಸಂವಿಧಾನ ರಚನೆ ಮಾಡ್ಕೊಳ್ಳೋಕ್ಕೆ. ಆದರೆ ಇಂಡಿಯಾದಲ್ಲಿ ಆ ಥರ ಅಧಿಕಾರ ಇರೋದಿಲ್ಲ. ಒಂದೇ ಸಂವಿಧಾನ ಇರೋದು, ಅದು ಇಡೀ ಇಂಡಿಯಾ ಮತ್ತು ಪ್ರತಿ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲವನ್ನು ಅದೊಂದೇ ಸಂವಿಧಾನದಲ್ಲಿ ಹೇಳಿದೆ. ಅಂದರೆ ರಾಜ್ಯಗಳಿಗೆ ಇಲ್ಲಿ ಅಧಿಕಾರ ಇಲ್ಲ ತಮಗೆ ಬೇಕಾದಂಥ ಸಂವಿಧಾನ ರಚನೆ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ಅದೇ ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಅಂದರೆ. ಓಕೆ, ಅಂದರೆ ರಾಜ್ಯಗಳ ಅಧಿಕಾರ ಇಲ್ಲ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಏಕಾತ್ಮಕ ವ್ಯವಸ್ಥೆ ಅಂದರೆ ನ್ಯಾಷನಲ್ ಗೌರ್ಮೆಂಟ್ಗೆ ಹೆಚ್ಚಿನ ಅಧಿಕಾರ ಇರುತ್ತೆ, ರೀಜನಲ್ ಗೌರ್ಮೆಂಟ್ ಇರೋದಿಲ್ಲ. ಅದು ಇಂಡಿಯಾದ ಸಂವಿಧಾನ, ಭಾರತೀಯ ಸಂವಿಧಾನದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟು, ಸ್ಟೇಟ್ಸ್ ಆರ್ ಡಿಸ್ಟ್ರಕ್ಟಿಬಲ್. ರಾಜ್ಯಗಳಿಗೆ ಸ್ವತಂತ್ರ ಅಸ್ತಿತ್ವ ಇರೋದೇ ಇಲ್ಲ ಏಕಾತ್ಮಕ ವ್ಯವಸ್ಥೆ ಇರೋ ಕಡೆ. ಫೆಡರಲ್ ಸಿಸ್ಟಮ್ ಅಂತ ತಗೊಂಡ್ರೆ ಅಮೆರಿಕಾದಲ್ಲಿ ಪ್ರತಿಯೊಂದು ರಾಜ್ಯಗಳು ಸ್ವತಂತ್ರವಾಗಿರ್ತವೆ.
ಆ ರಾಜ್ಯಗಳು ಈಗ ನೋಡಿ ಅಮೆರಿಕಾದಲ್ಲಿರೋ ರಾಜ್ಯಗಳು ಯಾವಾಗಲೇ ಬೇಕಾದರೂ ಅಮೆರಿಕ ಒಕ್ಕೂಟದಿಂದ ಆಚೆ ಬರ್ಬೋದು, ನಾ ಸ್ವತಂತ್ರ ಕಂಟ್ರಿ ಆಗಿರ್ತೀನಿ ಅಂತ. ಬಟ್ ಅದಷ್ಟು ಈಸಿ ಅಲ್ಲ. ಬಟ್ ಅಧಿಕಾರ ಸಂವಿಧಾನಾತ್ಮಕವಾಗಿ ಕೊಟ್ಟಿದ್ದಾರೆ, ಸ್ವತಂತ್ರ ಅಸ್ತಿತ್ವ ಇದೆ. ಮತ್ತು ಅಲ್ಲಿ ರಾಜ್ಯಗಳನ್ನ ಅವ್ರ ಪರ್ಮಿಷನ್ ಇಲ್ಲ ಯಾವುದೇ ಕಾರಣಕ್ಕೂ ಆ ರಾಜ್ಯಗಳನ್ನ ಡಿವೈಡ್ ಮಾಡೋವಾಗಿಲ್ಲ, ಅದರ ಹೆಸರು ಬದಲಾಯಿಸೋವಾಗಿಲ್ಲ, ಆ ರಾಜ್ಯದ ಬೌಂಡ್ರಿ ಚೇಂಜ್ ಮಾಡೋವಾಗಿಲ್ಲ. ರಾಜ್ಯಗಳ ಪರ್ಮಿಷನ್ ತಗೋಬೇಕು, ಅದು ಪರ್ಮಿಷನ್ ಇಲ್ಲದೆ ಏನೂ ಮಾಡೋವಾಗಿಲ್ಲ ರಾಜ್ಯಕ್ಕೆ. ಅದು ಫೆಡರಲ್ ಸಿಸ್ಟಮ್ ಇರೋ ಕಡೆ ಲೈಕ್ ಅಮೇರಿಕಾ. ಆದರೆ ಇಂಡಿಯಾದಲ್ಲಿ ರಾಜ್ಯಗಳಿಗೆ ಸ್ವತಂತ್ರ ಅಸ್ತಿತ್ವ ಇರೋದೇ ಇಲ್ಲ. ಒಂದು ರಾಜ್ಯನ ಅದ್ರ ಪರ್ಮಿಷನ್ ಇಲ್ಲದೆ ಅದರ ಹೆಸರನ್ನ ಚೇಂಜ್ ಮಾಡ್ಬೋದು, ಅದ್ರ ಬೌಂಡ್ರಿಯನ್ನು ಚೇಂಜ್ ಮಾಡ್ಬೋದು, ಆ ರಾಜ್ಯನ ಎಷ್ಟು ತುಂಡು ಬೇಕಾದರೂ ಮಾಡ್ಬೋದು. ಎಷ್ಟು ತುಂಡು ಮೀನ್ಸ್ ರಾಜ್ಯನ ಡಿವೈಡ್ ಮಾಡಿ ಬೇರೆ ಬೇರೆ ರಾಜ್ಯಗಳನ್ನಾಗಿ ಮಾಡ್ಬೋದು. ಈಗ ನೋಡಿ 2014 ಆಂಧ್ರ ಪ್ರದೇಶವನ್ನು ತೆಲಂಗಾಣ ಆಂಧ್ರ ಅಂತ ಮಾಡಿದ್ರು. ಸೊ ಆಂಧ್ರ ಪ್ರದೇಶ ವಿರೋಧಿಸಿದ್ರು ಕೂಡ ಕೇಂದ್ರ ಸರ್ಕಾರದನ್ನ ಡಿವೈಡ್ ಮಾಡಿದ್ರು. ಓಕೆ, ಅಂದರೆ ಈ ರಾಜ್ಯಗಳ ಸ್ವತಂತ್ರ ಅಸ್ತಿತ್ವ ಇರೋದಿಲ್ಲ, ಇಡೀ ದೇಶಕ್ಕೆ ಮಾತ್ರ ಸ್ವತಂತ್ರ ಅಸ್ತಿತ್ವ ಇರುತ್ತೆ, ರಾಜ್ಯಗಳಿಗೆ ಇರೋದಿಲ್ಲ. ಯಾವುದೇ ರಾಜ್ಯನ ಬೇಕಾದರೂ ಕೇಂದ್ರ ಸರ್ಕಾರ ಯಾವಾಗಲೇ ಬೇಕಾದರೂ ಕೂಡ ಎಷ್ಟು ಭಾಗಗಳಾಗಿ ಬೇಕಾದರೂ ಮಾಡ್ಬೋದು. ಓಕೆ, ಅಂದರೆ ರಾಜ್ಯದ ಅಧಿಕಾರ ಇರೋದಿಲ್ಲ. ಓಕೆ, ನೆಕ್ಸ್ಟು ಇಂಟಿಗ್ರೇಟೆಡ್ ಜುಡಿಷಿಯರಿ, ಸಮಗ್ರ ನ್ಯಾಯಾಂಗ ವ್ಯವಸ್ಥೆ. ಸಮಗ್ರ ನ್ಯಾಯಾಂಗ ವ್ಯವಸ್ಥೆ ಇಲ್ಲ, ನಾನು ಹೇಳಿದ್ದೆ ನೋಡಿ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಹೇಳಿದ್ದೆ. ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣ ಆಗಿರುತ್ತೆ. ಆದರೆ ಇಲ್ಲ ನಾನು ಹೇಳ್ತಾ ಇರೋದು ಇಂಟಿಗ್ರೇಟೆಡ್ ಜುಡಿಷಿಯರಿ, ಸಮಗ್ರ ನ್ಯಾಯಾಂಗ ವ್ಯವಸ್ಥೆ. ಇದು ಏಕಾತ್ಮಕ ವ್ಯವಸ್ಥೆಯ ಲಕ್ಷಣ. ಸಮಗ್ರ ನ್ಯಾಯಾಂಗ ವ್ಯವಸ್ಥೆ ಅಂದ್ರೇನು ನೋಡಿ, ಕರ್ನಾಟಕದಲ್ಲಿ ಹಲವಾರು ರಾಜ್ಯಗಳಲ್ಲಿ ಕೋರ್ಟ್ಗಳಿದೆ. ಹೈಕೋರ್ಟ್ ಅಂದರೆ ಆ ರಾಜ್ಯದಲ್ಲಿ ಉನ್ನತವಾದ ಒಂದು ಕೋರ್ಟ್ ಆಗಿರುತ್ತೆ. ಓಕೆ, ಬಟ್ ಈ ಎಲ್ಲ ರಾಜ್ಯಗಳ ಹೈಕೋರ್ಟ್ಗಳು ಕೂಡ ನ್ಯಾಷನಲ್ ಲೆವೆಲ್ ಇರುವಂಥ ಸುಪ್ರೀಂ ಕೋರ್ಟ್ ಅಂಡರ್ಲಿ ಬರಬೇಕು. ನೋಡಿ, ಒಕ್ಕೂಟ ವ್ಯವಸ್ಥೆ ಆಗಿದ್ರೆ ಈಗ ಅಮೆರಿಕ ಅಂತ ತಗೊಳ್ಳಿ, ಅಮೆರಿಕಾದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಕೋರ್ಟ್ ಇದೆ. ಅಲ್ಲಿ ಸ್ಟೇಟ್ ಸಬ್ಜೆಕ್ಟ್ ಏನಿದೆಯಲ್ಲ ಆ ಸಬ್ಜೆಕ್ಟ್ ಸಂಬಂಧಪಟ್ಟಾಗಿ ಫೈನಲ್ ಜಡ್ಜ್ಮೆಂಟ್ ಕೊಡೋದು ಹೈಕೋರ್ಟೇ ಮಾತ್ರ, ಸುಪ್ರೀಂ ಕೋರ್ಟ್ ಮಧ್ಯದಲ್ಲಿ ತಲೆ ಹಾಕುವಂಗಿಲ್ಲ. ಆದರೆ ರಾಜ್ಯದಲ್ಲಿ ಹಾಗಲ್ಲ, ಇಂಡಿಯಾದಲ್ಲಿ ಆ ರೀತಿ ಇಲ್ಲ. ಹೈಕೋರ್ಟ್ ಇದ್ದರೂ ಕೂಡ ರಾಜ್ಯಗಳಲ್ಲಿ ಸೊ ಫೈನಲ್ ಅವು ಎಲ್ಲ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ ಅಂಡರಲ್ಲೇ ಬರಬೇಕು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸೇ ಫಾಲೋ ಮಾಡಬೇಕು, ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಡ್ಜ್ಮೆಂಟನ್ನೇ ಫಾಲೋ ಮಾಡಬೇಕೆಲ್ಲ ಅವೇ. ಸೊ ಫೈನಲಿ ನ್ಯಾಷನಲ್ ಗೌರ್ಮೆಂಟ್ ಇರುವಂಥ ನ್ಯಾಷನಲ್ ಲೆವೆಲ್ ಇರುವಂಥ ಸುಪ್ರೀಂ ಕೋರ್ಟ್ ಅಂಡರಲ್ಲಿ ಭಾರತದಲ್ಲಿರುವಂಥ ಎಲ್ಲ ಹೈಕೋರ್ಟ್ಗಳು ಕೂಡ ಕೆಲಸ ಮಾಡಬೇಕು, ಅದರ ಆರ್ಡರ್ನೇ ಫಾಲೋ ಮಾಡಬೇಕು. ಹೈಕೋರ್ಟ್ಗಳಿಗೆ ಕಂಪ್ಲೀಟ್ ಅಧಿಕಾರ ಇರೋದಿಲ್ಲ. ಇದು ಏಕಾತ್ಮಕ ವ್ಯವಸ್ಥೆ ಲಕ್ಷಣ. ಓಕೆ, ಸೊ ನೆಕ್ಸ್ಟ್ ಆಲ್ ಇಂಡಿಯಾ ಸರ್ವಿಸಸ್, ಅಖಿಲ ಭಾರತ ಸೇವೆಗಳು. ಅಖಿಲ ಭಾರತ ಸೇವೆಗಳು 3 ಇದಾವೆ ಒಟ್ಟು: IAS, IPS, IFS. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. IFS ಅಂದರೆ ಇಂಡಿಯನ್ ಫಾರಿನ್ ಸರ್ವಿಸ್ ಅಲ್ಲ, ಅದು ಸೆಂಟ್ರಲ್ ಸರ್ವಿಸ್ ಆಗುತ್ತೆ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಈ 3 ಅಖಿಲ ಭಾರತ ಸೇವೆಗಳು ಅಂತ ಕರೀತಾರೆ. ನೋಡಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಲೈಕ್ ಅಮೇರಿಕಾದಲ್ಲಿ ಪ್ರತಿಯೊಂದು ರಾಜ್ಯಗಳು ಅಲ್ಲೊಂದು ಬಾಡಿ ಇರುತ್ತೆ. ಆ ಬಾಡಿ ಆ ರಾಜ್ಯಕ್ಕೆ ಬೇಕಾದಂಥ ಎಲ್ಲ ಕೆಲಸಗಾರನ ಅದೇ ರಿಕ್ರೂಟ್ಮೆಂಟ್ ಅದೇ ಮಾಡಿಕೊಡುತ್ತೆ, ಅದೇ ಟ್ರೈನಿಂಗ್ ಕೂಡ ಕೊಡುತ್ತೆ. ಓಕೆ, ಬಟ್ ಇಂಡಿಯಾದಲ್ಲಿ ಯಾವ ರೀತಿ ಇದೆ? ಕರ್ನಾಟಕದಲ್ಲಿ KPSC ಅಂತ ನಾವೇನು ಕರಿತೀವಿ, KPSC ಅಂತ ಬಾಡಿ ಇದೆ. ಸೆಂಟ್ರಲ್ ಲೆವೆಲಲ್ಲಿ UPSC ಅಂತ ಬಾಡಿ ಇದೆ. ಓಕೆ, ಬಟ್ ಈ 3 ಸರ್ವಿಸ್ಗಳಿದಾವಲ್ಲ, ಅಖಿಲ ಭಾರತ ಸೇವೆಗಳು ಅಂತ ಕರಿತೀವಲ್ಲ, IAS, IPS ಮತ್ತು IFS, ಇವು 3 ಸೇವೆಗಳನ್ನ ಅಂದರೆ ಈ 3 ಜಾಬ್ಗಳನ್ನ, ಈ ಜಾಬ್ಗೆ ಅಪಾಯಿಂಟ್ ಮಾಡೋದು ಮತ್ತು ಟ್ರೈನಿಂಗ್ ಕೊಡೋದು ಎರಡೂ ಕೂಡ ಕೇಂದ್ರ ಸರ್ಕಾರ. ನ್ಯಾಷನಲ್ ಲೆವೆಲ್ ಇರುವಂಥ ಬಾಡಿ UPSC, ಕೇಂದ್ರ ಸರ್ಕಾರ ಮೀನ್ಸ್ UPSC ನ್ಯಾಷನಲ್ ಲೆವೆಲ್ ಇರುವಂಥ ಬಾಡಿ ರಿಕ್ರೂಟ್ ಮಾಡಿಕೊಳ್ಳುತ್ತೆ ಮತ್ತು ಅದೇ ಟ್ರೈನಿಂಗ್ ಕೂಡ ಕೊಡುತ್ತೆ. ನ್ಯಾಷನಲ್ ಲೆವೆಲ್ ಬಾಡಿ ಅದು. ಆದರೆ ಅವ್ರು ಕೆಲಸ ಮಾಡೋದಿಲ್ಲಿ ರಾಜ್ಯಗಳಲ್ಲಿ, ಅದು ಉನ್ನತವಾದ ಹುದ್ದೆಗಳು. ಓಕೆ, ಅಂದರೆ ರಾಜ್ಯದ ಉನ್ನತವಾದ ಹುದ್ದೆಗಳನ್ನ ಹ್ಯಾಂಡಲ್ ಮಾಡುವಂಥ ವ್ಯಕ್ತಿಗಳು ರಾಜ್ಯ ರಿಕ್ರೂಟ್ ಮಾಡೋವಾಗಿಲ್ಲ, ರಾಜ್ಯ ಟ್ರೈನಿಂಗ್ ಕೂಡ ಕೊಡೋವಾಗಿಲ್ಲ, ರಾಜ್ಯ ತೆಗಿಯೋ ಹಾಗೂ ಇಲ್ಲ ಅವನ್ನ ಕೆಲಸದಿಂದ. ಅದೆಲ್ಲ ಯಾರ ಕಂಟ್ರೋಲ್ ಇರುತ್ತೆ? ಸೆಂಟ್ರಲ್ ಅಂಡರಲ್ಲಿ ಬರುತ್ತೆ. ಅಂದರೆ ರಾಜ್ಯಗಳಿದ್ದರೂ ಕೂಡ ಅಖಿಲ ಭಾರತ ಸೇವೆಗಳನ್ನ ಅಪಾಯಿಂಟ್ ಮಾಡಿಕೊಂಡು ಟ್ರೈನಿಂಗ್ ಕೊಡೋ ಅಧಿಕಾರ ರಾಜ್ಯಗಳಿಗೆ ಇರೋದಿಲ್ಲ. ಇದು ಏಕಾತ್ಮಕ ವ್ಯವಸ್ಥೆ ಲಕ್ಷಣ. ಸೊ ನೆಕ್ಸ್ಟ್ ಗವರ್ನರ್, ವೆರಿ ಇಂಪಾರ್ಟೆಂಟ್. ಗವರ್ನರ್ಸ್ ಆರ್ ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಅಪಾಯಿಂಟೆಡ್ ಮಾಡೋದು ರಾಷ್ಟ್ರಪತಿನೇ. ಓಕೆ, ಬಟ್ COM ಏನು ಯಾರನ್ನ ಸಜೆಸ್ಟ್ ಮಾಡುತ್ತಾರೋ ಅವ್ರನ್ನೇ ರಾಷ್ಟ್ರಪತಿಯವರು ಆಯ್ಕೆ ಮಾಡೋದು. ಓಕೆ, ಅಂದರೆ ಪ್ರತಿಯೊಂದು ರಾಜ್ಯಗಳ ಮುಖ್ಯಸ್ಥರು ಏನಿರ್ತಾರಲ್ಲ, ಈಗ ಇಂಡಿಯಾ ಅಂತ ತಗೊಂಡ್ರೆ ರಾಜ್ಯದ ರಾಷ್ಟ್ರದ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿ. ಹಾಗೆ ರಾಜ್ಯದ ಮುಖ್ಯಸ್ಥರು ಗವರ್ನರ್ ಆಗಿರ್ತಾರೆ, ರಾಜ್ಯಪಾಲರು. ಒಂದು ರಾಜ್ಯದ ಮುಖ್ಯಸ್ಥನ ಹುದ್ದೆ ಯಾವುದು? ಗವರ್ನರ್. ಬಟ್ ಅವ್ರನ್ನ ಅಪಾಯಿಂಟ್ ಮಾಡ್ತಾ ಇರೋದು ಯಾರು? ಕೇಂದ್ರ ಸರ್ಕಾರ. ದಟ್ ಮೀನ್ಸ್ ರಾಷ್ಟ್ರಪತಿ ಅಪಾಯಿಂಟ್ ಮಾಡ್ತಾ ಇರ್ತಾರೆ. ರಾಷ್ಟ್ರಪತಿ ಇಚ್ಛೆ ಇರುವವರೆಗೆ ಅವ್ರ ಅಧಿಕಾರದಲ್ಲಿ ಇರಬೇಕು. ಅಂದರೆ ಒಂದು ರಾಜ್ಯದ ಮುಖ್ಯಸ್ಥ ಸ್ಥಾನವನ್ನು ಅಪಾಯಿಂಟ್ ಮಾಡೋ ಅಧಿಕಾರ ರಾಜ್ಯಗಳಿಗೆ ಇರೋದಿಲ್ಲ.
ಅವ್ರನ್ನ ಅಪಾಯಿಂಟ್ ಮಾಡೋದು ರಾಷ್ಟ್ರಪತಿ, ಅಂದರೆ ನ್ಯಾಷನಲ್ ಲೆವೆಲ್ ಇರುವಂಥವ್ರು ಅವ್ರು ಅಪಾಯಿಂಟ್ ಮಾಡ್ತಾರೆ. ಅಂದರೆ ಇಲ್ಲಿ ರಾಜ್ಯಗಳಿಗೆ ಅಧಿಕಾರ ಇಲ್ಲ. ಸೊ ಇವ್ರನ್ನ ಇಟ್ಕೊಂಡು, ಗವರ್ನರ್ನ ಇಟ್ಕೊಂಡು ಆ ಒಂದು ಸ್ಟೇಟನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕೇಂದ್ರ ಸರ್ಕಾರಗಳಿಗೆ. ಮತ್ತು ಇವರು ಕೇಂದ್ರ ಸರ್ಕಾರದ ಏಜೆಂಟ್ ರೀತಿ ಕೆಲಸ ಮಾಡ್ತಾರೆ. ಗವರ್ನರ್ ಅಂದರೆ ಒಂದು ರಾಜ್ಯದ ಮುಖ್ಯಸ್ಥನ ಹುದ್ದೆ ಅವ್ರನ್ನ ಅಪಾಯಿಂಟ್ ಮಾಡೋದಕ್ಕೆ ರಾಜ್ಯಗಳಿಗೆ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಇರುತ್ತೆ, ರಾಷ್ಟ್ರಪತಿ ಹತ್ರ ಇರುತ್ತೆ. ಇದು ಯೂನಿಟರಿ ಫೀಚರ್. ಓಕೆ, ಸೊ ಇಂಡಿಯಾದ ಫೀಚರ್ಸ್ ಹೇಳ್ತಾರೆ. ಭಾರತ ಸಂವಿಧಾನದಲ್ಲಿರೋ ಫೀಚರ್ಗಳಿವೆಲ್ಲ. ಭಾರತದ ಗವರ್ನರ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ಎಲ್ಲ ರಾಜ್ಯಗಳ ಗವರ್ನರ್ಗಳನ್ನ ರಾಷ್ಟ್ರಪತಿನೇ ಅಪಾಯಿಂಟ್ ಮಾಡೋದು. ಓಕೆ, ಸೊ ನೆಕ್ಸ್ಟ್, ವಿಟೋ ಆನ್ ಸ್ಟೇಟ್ ಬಿಲ್ಸ್. ರಾಜ್ಯ ಮಸೂದೆಗಳ ಮೇಲೆ ರಾಷ್ಟ್ರಪತಿಗಳ ವಿಟೋ ಅಧಿಕಾರ. ಪ್ರತಿಯೊಂದು ರಾಜ್ಯಕ್ಕೂ ಅಧಿಕಾರ ಇದೆ. ಸ್ಟೇಟ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ 61 ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಮೇಲೆ ಸಂಪೂರ್ಣ ಲಾ ಮಾಡೋ ಅಧಿಕಾರ ಯಾರಿಗಿದೆ? ರಾಜ್ಯಗಳಿಗಿರುತ್ತೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ? ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಈಗ ರಾಜ್ಯದಲ್ಲಿ ಶಾಸಕಾಂಗಗಳು ಆ ಬಿಲ್ಲನ್ನು ಪಾಸ್ ಮಾಡಿ ಗವರ್ನರ್ ಹತ್ರ ಕಳಿಸ್ಕೊಡ್ತಾರೆ. ಸೊ ಗವರ್ನರ್ ಸಹಿ ಆದಮೇಲೆ ಅದು ಲಾ ಆಗೋದು. ಒಂದು ಮಸೂದೆ ಶಾಸಕಾಂಗದಲ್ಲಿ ಪಾಸ್ ಆದಾಗ ಅದು ಮಸೂದೆ ಅಂತ ಕರೆಸ್ಕೊಳ್ತಾ ಇರುತ್ತೆ. ಗವರ್ನರ್ ಸೈನ್ ಬಿದ್ದಾಗ ಮಾತ್ರ ಅದು ಲಾ ಆಗಿ ಜಾರಿಗೆ ಬರೋದು. ಕಾನೂನು ಆಗಬೇಕಂದ್ರೆ ಗವರ್ನರ್ ಸಹಿ ಬೇಕೇ ಬೇಕು. ಓಕೆ, ಸೊ ಸ್ಟೇಟ್ ಸಬ್ಜೆಕ್ಟ್ ಮೇಲೆ ರಾಜ್ಯ ಶಾಸಕಾಂಗ, ಈ ಕರ್ನಾಟಕ ಗೌರ್ಮೆಂಟ್ ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಲಾ ಮಾಡಿ ಕಳಿಸಿದೆ ಗವರ್ನರ್ ಹತ್ರ, ಗವರ್ನರ್ ಸಹಿ ಹಾಕಬೇಕು. ಆದರೆ ಕೆಲವೊಂದು ವಿಚಾರಗಳಲ್ಲಿ ಗವರ್ನರ್ ಅದಕ್ಕೆ ಸೈನ್ ಹಾಕೋದಿಲ್ಲ. ಸೈನ್ ಹಾಕ್ತೇ ಬೇಕಿದ್ರೆ ರಾಷ್ಟ್ರಪತಿಯವ್ರ ಹತ್ರ ಕಳಿಸ್ಕೊಡ್ಬೋದು, ರಾಷ್ಟ್ರಪತಿಯವರ ಕನ್ಸಿಡರೇಷನ್ಗೋಸ್ಕರ ಕಳಿಸ್ಕೊಡ್ಬೋದು. ಸೊ ಆಗ ರಾಷ್ಟ್ರಪತಿ ಆ ಬಿಲ್ಲನ್ನ ರಿಜೆಕ್ಟ್ ಮಾಡೋ ಅಧಿಕಾರವನ್ನು ಹೊಂದಿರ್ತಾರೆ. ಅಂದರೆ ರಾಜ್ಯಗಳಿಗೆ 61 ಸಬ್ಜೆಕ್ಟ್ ಇದೆ, ಲಾ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಆದರೆ ಕೆಲವೊಂದು ಸಬ್ಜೆಕ್ಟ್ನ ನಾವೇನಾದರೂ ಒಕ್ಕೂಟ ವ್ಯವಸ್ಥೆಗೆ ತೊಂದರೆ ಕೊಡ್ತಿದ್ರೆ, ಹೈಕೋರ್ಟ್ ಅಧಿಕಾರ ವ್ಯವಸ್ಥೆಗೆ ತೊಂದರೆ ಕೊಡ್ತಿದ್ರೆ, ಆ ಒಂದು ಸಂವಿಧಾನಕ್ಕೆ ಅಲ್ಟ್ರಾ ವೈರಸ್ ಥರ ಕಾಣಿಸಿದ್ರೆ, ಇಂಥ ಒಂದು ಸಂದರ್ಭದಲ್ಲಿ ಗವರ್ನರ್ ಆ ಒಂದು ಬಿಲ್ಗಳನ್ನ ರಾಷ್ಟ್ರಪತಿ ಹತ್ರ ಕಳಿಸ್ಕೊಡ್ಬೋದು ಕನ್ಸಿಡರೇಷನ್ಗೋಸ್ಕರ. ಆಗ ರಾಷ್ಟ್ರಪತಿ ಬೇಕಿದ್ರೆ ಬಿಲ್ನ ರಿಜೆಕ್ಟೇ ಮಾಡ್ಬೋದು. ಅಂದರೆ ರಾಜ್ಯ 61 ಸಬ್ಜೆಕ್ಟ್ ಕೊಟ್ಟಿದ್ದೀವಿ, ನೀವು ಲಾ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಇನ್ನೊಂದು ಕಡೆಯಿಂದ ಏನು ಮಾಡ್ತಿದ್ದಾರೆ? ವೀಟೋ ಪವರ್ಸ್ ಕೊಟ್ಬಿಟ್ಟಿದ್ದಾರೆ ಗವರ್ನರ್ಗೆ. ಗವರ್ನರ್ ಆ ಬಿಲ್ನ ಕಳಿಸ್ಬಿಡ್ತಾರೆ ರಾಷ್ಟ್ರಪತಿ ಹತ್ರ. ಬೇಕಿದ್ರೆ ರಾಷ್ಟ್ರಪತಿ ಅದನ್ನ ರಿಜೆಕ್ಟ್ ಮಾಡೋ ಅಬ್ಸಲ್ಯೂಟ್ ರೈಟ್ಸ್ನ ಹೊಂದಿರ್ತಾರೆ. ಸೊ ಇಲ್ಲೂ ಕೂಡ ರಾಜ್ಯಗಳ ಅಧಿಕಾರ ಮಟ್ಕೋಗೊಂಡಿದೆ. ಓಕೆ, ಸೊ ಈಗ ಸಾಕಷ್ಟು ಬರ್ತವೆ. ಇನ್ನು CAG ಬರುತ್ತೆ. ಓಕೆ, ಎಲೆಕ್ಷನ್ ಕಮಿಷನ್ ಬರುತ್ತೆ. ಎಲೆಕ್ಷನ್ ಕಮಿಷನ್ ಏನು ಮಾಡುತ್ತೆ? ಸೊ ಕೇಂದ್ರ ಚುನಾವಣಾ ಆಯೋಗ ಇದೆ. ರಾಜ್ಯಗಳಲ್ಲೂ ಕೇಂದ್ರ ಚುನಾವಣಾ ಆಯೋಗ ಬರೀ ಲೋಕಸಭೆ ರಾಜ್ಯಸಭೆಗೆ ಮಾತ್ರ ಚುನಾವಣೆ ನಡೆಸೋದಿಲ್ಲ, ರಾಜ್ಯ ವಿಧಾನಸಭೆಗೂ ನಡೆಸುತ್ತೆ, ವಿಧಾನ ಪರಿಷತ್ಗೂ ನಡೆಸುತ್ತೆ. ಓಕೆ, ಅಂದರೆ ರಾಜ್ಯದಲ್ಲಿ ಶಾಸಕಾಂಗನ ರಚನೆ ಮಾಡೋದಕ್ಕೆ ರಾಜ್ಯದ ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸೋವಾಗಿಲ್ಲ. ಕೇಂದ್ರ ಚುನಾವಣಾ ಆಯೋಗ ಸದಸ್ಯರನ್ನ ಮತ್ತು ಮುಖ್ಯಸ್ಥರನ್ನ ರಾಷ್ಟ್ರಪತಿ ಅಪಾಯಿಂಟ್ ಮಾಡಿರ್ತಾರೆ. ಅಂದರೆ ನ್ಯಾಷನಲ್ ಲೆವೆಲ್ ಬಾಡಿ ಅದು. ಸೊ ನ್ಯಾಷನಲ್ ಲೆವೆಲ್ ಬಾಡಿ ರಾಜ್ಯದಲ್ಲಿರುವಂಥ ಶಾಸಕಾಂಗವನ್ನು ರಚನೆ ಮಾಡೋದಕ್ಕೆ ಚುನಾವಣೆಯನ್ನು ನಡೆಸುತ್ತೆ. ಅಂದರೆ ಇವ್ರಿಗೆ ಅಧಿಕಾರನೇ ಇಲ್ಲ ತಮ್ಮ ಚುನಾವಣೆ ತಾವು ನಡೆಸ್ಕೊಡೋದಕ್ಕೆ. ಬಟ್ ಇಲ್ಲಿ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ಇಲ್ಲೆಲ್ಲ ಈಗಿರೋದಿಲ್ಲ. ಓಕೆ, ಸೊ ಇದು ಏಕಾತ್ಮಕ ವ್ಯವಸ್ಥೆಯ ಲಕ್ಷಣ ಭಾರತದಲ್ಲಿ, ಭಾರತ ಸಂವಿಧಾನದಲ್ಲಿ. ಅದಕ್ಕೆ ಹೇಳಿದ್ದು ಭಾರತ ಸಂವಿಧಾನ 2 ಫೀಚರ್ನ ಒಳಗೊಂಡಿದೆ. ಒಕ್ಕೂಟ ವ್ಯವಸ್ಥೆ ಇರುವಂಥ ಲಕ್ಷಣಗಳನ್ನೂ ಕೆಲವೊಂದು ತಗೊಂಡಿದೆ, ಯೂನಿಟರಿ ಫೀಚರ್ನು ಕೆಲವೊಂದು ತಗೊಂಡಿದೆ. ಅದಕ್ಕೆ ಎರಡನ್ನೂ ಸೇರಿಸಿ ಭಾರತ ಸಂವಿಧಾನವನ್ನು ಕ್ವಾಸಿ ಫೆಡ್ರಲ್, ಕಂಪ್ಲೀಟಾಗಿ ಫೆಡ್ರಲ್ ಅಲ್ಲ, ಕಂಪ್ಲೀಟಾಗಿ ಯೂನಿಟರಿನೂ ಅಲ್ಲ, ಅದಕ್ಕೆ ಕ್ವಾಸಿ ಫೆಡ್ರಲ್ ಅಂತ KCVR ಅವರು ಕರೀತಾರೆ. ಓಕೆ, ಸೊ ಹಾಗಾದ್ರೆ ಈ ಫೀಚರ್ನ ನಾವು ಎಲ್ಲಿಂದ ತಗೊಂಡ್ವಿ? ಯಾವ ದೇಶದಿಂದ ತಗೊಂಡ್ವಿ ಈ ಫೀಚರ್ ಅಂತಂದರೆ? ಕ್ವಾಸಿ ಫೆಡ್ರಲ್, ಕೇಂದ್ರಕ್ಕೆ ಜಾಸ್ತಿ ಅಧಿಕಾರ ಇರುವಂಥದ್ದು. ಈ ಒಂದು ಲಕ್ಷಣವನ್ನು ಯಾವ ದೇಶದಿಂದ ತಗೊಂಡ್ವಿ ಅಂದರೆ ಕೆನಡಾದಿಂದ ತಗೊಂಡಿದ್ವಿ. ಕೆನಡಾ, ಅದಕ್ಕೆ ಇದನ್ನು ಕೆನಡಿಯನ್ ಮಾಡೆಲ್ ಅಂತ ಕರೀತಾರೆ. ಕೆನಡಿಯನ್ ಮಾಡೆಲ್ ಅಂದ್ರೇನು? ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದ್ದರೂ ಕೂಡ ಸೊ ಫೈನಲಿ ಅದು ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಅಧಿಕಾರ ಇರುತ್ತೆ. ಸೊ ಇದನ್ನು ಕೆನಡಿಯನ್ ಮಾಡೆಲ್ ಅಂತ ಕರಿತೀವಿ. ಓಕೆ, ಸೊ ಇದು ಫ್ರೆಂಡ್ಸ್ ಭಾರತೀಯ ಸಂವಿಧಾನದಲ್ಲಿ ಇರುವಂತಹ ಒಕ್ಕೂಟ ವ್ಯವಸ್ಥೆ ಲಕ್ಷಣಗಳು ಮತ್ತು ಏಕಾತ್ಮಕ ವ್ಯವಸ್ಥೆಯ ಲಕ್ಷಣಗಳು ಏನೇನಿದೆ ಭಾರತ ಸಂವಿಧಾನದಲ್ಲಿ ಅನ್ನೋದನ್ನು ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.